ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಾ ಇರೋದು ಚಾವಾ ಸಿನಿಮಾದ ಬಗ್ಗೆ. ವಿಕ್ಕಿ ಕೌಶಲ್ ಹಾಗೂ ಅಕ್ಷಯ್ ಖನ್ನಾ ಆ್ಯಕ್ಟ್ ಮಾಡಿರೋ ಈ ಸಿನಿಮಾನ ಲಕ್ಷ್ಮಣ್ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಈ ಸಿನಿಮಾಗೆ AR ರೆಹಮಾನ್ ಅವರು ಸಂಗೀತ ನೀಡಿದ್ದಾರೆ. ಸಿನಿಮಾ ಹೇಗಿತ್ತು ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಒತ್ತಿ. ಚಾವಾ ಸಿನಿಮಾ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಜೀವನಾಧಾರಿತ ಸಿನಿಮಾ. ಚಾವಾ ಅಂದರೆ ಸಿಂಹದ ಮರಿ ಅಂತ ಅರ್ಥ. ಇಲ್ಲಿ ಶಿವಾಜಿ ಮಹಾರಾಜರನ್ನ ಸಿಂಹ ಅಂತ ಹಾಗೂ ಅವರ ಮಗ ಸಂಭಾಜಿ ಮಹಾರಾಜರನ್ನ ಸಿಂಹದ ಮರಿ ಅಂತ ಕರೆದಿದ್ದಾರೆ. ಚಾವಾ ಸಿನಿಮಾ ನಡೆದ ಇತಿಹಾಸದ ಕುರಿತಾಗಿ ಮಾಡಿರೋದ್ರಿಂದ ಇಲ್ಲಿ ಕತೆ ತುಂಬ ಜನರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಸಿನಿಮಾ ನೋಡಿ ತಿಳ್ಕೊಬೋದು ಹಾಗೂ ಇತಿಹಾಸ ಗೊತ್ತಿರೋರು ಸಿನಿಮಾನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹಾಗೂ ಸಂಭಾಜಿ ಮಹಾರಾಜರ ಜೀವನದ ಯಾವ ಘಟನೆಗಳನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ನೋಡ್ಬೋದು. ಒಂದು ಸಣ್ಣ ಇತಿಹಾಸ ಹೇಳಬೇಕು ಅಂದರೆ, ಮೊಘಲ್ ದೊರೆ ಔರಂಗಜೇಬ್ಗೆ ಅತಿ ಹೆಚ್ಚು ಕಾಟ ಕೊಟ್ಟಂತಹ ರಾಜ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ತನ್ನ ಇಸ್ಲಾಂ ಸಾಮ್ರಾಜ್ಯದ ವಿಸ್ತರಣೆಗೆ ಶಿವಾಜಿ ಮಹಾರಾಜರು ಬಹುದೊಡ್ಡ ಅಡ್ಡಗೋಡೆಯಾಗಿ ನಿಂತು ಹಿಂದವಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯದ ಕನಸನ್ನು ಎಲ್ಲರಿಗೂ ಕಟ್ಟಿಕೊಟ್ಟಿರ್ತಾರೆ. ಈ ಹೋರಾಟದ ನಡುವೆ ಶಿವಾಜಿ ಮಹಾರಾಜರು ಸಾವಿಗೀಡಾಗ್ತಾರೆ. ಅವರ ನಂತರ ಅವರ ಮಗ ಸಂಭಾಜಿ ಮಹಾರಾಜರು ಸಹ ಸ್ವರಾಜ್ಯದ ಹೋರಾಟ ಶುರು ಮಾಡ್ತಾರೆ. ಆದರೆ ಔರಂಗಜೇಬ್ ತಲೆಯಲ್ಲಿ ಬೇರೆನೇ ಯೋಚನೆ ಇರುತ್ತೆ. ಸಂಭಾಜಿ ಮಹಾರಾಜರನ್ನು ಹಿಡಿದು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದರೆ ಹಿಂದೂಗಳನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಅನ್ನೋದು. ಈಗ ನಾನು ಕೊನೆಯಲ್ಲಿ ಹೇಳಿದ 4 ಲೈನ್ಗಳ ಬೇಸ್ ಮೇಲೆ ಸಿನಿಮಾನ ಮಾಡಿದ್ದಾರೆ. ಸಿನಿಮಾದಲ್ಲಿ 2 ಪ್ರಮುಖ ಕ್ಯಾರೆಕ್ಟರ್ಗಳಿವೆ. ಛತ್ರಪತಿ ಸಂಭಾಜಿ ಮಹಾರಾಜರಾಗಿ ವಿಕ್ಕಿ ಕೌಶಲ್ ಹಾಗೂ ಔರಂಗಜೇಬ್ ಆಗಿ ಅಕ್ಷಯ್ ಖನ್ನಾ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಶುರು ಆಗ್ತಾನೆ ಸ್ವಲ್ಪ ಹೊತ್ತಿಗೆ ಯುದ್ಧದೊಂದಿಗೆ ಮುಂದೆ ಹೋಗುತ್ತೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಂದು ಯುದ್ಧ ಹಾಗೂ ಒಂದು ಹಾಡಿನೊಂದಿಗೆ ಕ್ಯಾರೆಕ್ಟರ್ಗಳ ಪರಿಚಯ ಹಾಗೂ ಕತೆ ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋ ಐಡಿಯಾನ ತಿಳಿಸಿಕೊಡ್ತಾರೆ. ಫಸ್ಟ್ ಹಾಫ್ನ ಸೆಕೆಂಡ್ ಹಾಫ್ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತು. ಇಲ್ಲಿ ಸ್ವಲ್ಪ ಲವ್ ಇದೆ, ಆದರೆ ಕೆಮಿಸ್ಟ್ರಿ ಅಷ್ಟಾಗಿ ವರ್ಕ್ ಆಗಿಲ್ಲ. 2 ಹಾಡುಗಳಿದ್ವು, ಆದರೆ ಅವೇನೂ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಂಟರ್ವೆಲ್ ಆದಮೇಲೆ ಸಿನಿಮಾ ಮತ್ತೆ ಸ್ವಲ್ಪ ಹೊತ್ತು ನಾರ್ಮಲ್ ಆಗಿನೇ ಹೋಯ್ತು. ಸೆಕೆಂಡ್ ಹಾಫ್ಗೆ ಬಂದಾಗ ಆ್ಯಕ್ಷನ್ ಶುರುವಾಗುತ್ತೆ. ನಿಜ ಹೇಳ್ತೀನಿ, ಸಿನಿಮಾದ ಅಸಲಿ ಮಜಾ ಶುರುವಾಗೋದೇ ಇಲ್ಲಿಂದ. ಯುದ್ಧದ ಸೀನ್ಗಳು, ಅಲ್ಲಿ ವ್ಯಕ್ತಪಡಿಸಿರೋ ಎಮೋಷನ್ಗಳು, ವಿಕ್ಕಿ ಕೌಶಲ್ ಅವರ ಆ್ಯಕ್ಟಿಂಗ್ ಎಲ್ಲವೂ ಅದ್ಭುತ. ನಾವು ಕೊಟ್ಟಿರೋ ಹಣ ಸೆಕೆಂಡ್ ಹಾಫ್ನಲ್ಲೇ ಪೈಸಾ ವಸೂಲಾಗುತ್ತೆ. ಬರೀ ಆ ಪೋರ್ಷನ್ ನೋಡೋದಕ್ಕೋಸ್ಕರನೇ ಇನ್ನೊಂದು ಸಲ ಸಿನಿಮಾ ನೋಡಿದ್ರೂ ತಪ್ಪಿಲ್ಲ. ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿಲ್ಲ, ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ. ವಿಕ್ಕಿ ಕೌಶಲ್ ಅವರ ಡೆಡಿಕೇಶನ್, ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್. ಸಿನಿಮಾದಲ್ಲಿ ನನ್ನ ಫೇವ್ರೇಟ್ ಕ್ಯಾರೆಕ್ಟರ್ ಯಾವುದು ಅಂತ ಕೇಳಿದ್ರೆ ಸೀದಾ ವಿಕ್ಕಿ ಕೌಶಲ್ ಅಂತಲೇ ಹೇಳ್ತೀನಿ. ಇನ್ನು ಔರಂಗಜೇಬ್ ಆಗಿ ಅಕ್ಷಯ್ ಖನ್ನಾ ಅವರು ಅವರ ಸಂಪೂರ್ಣ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡಿದ್ದಾರೆ. ಸಿನಿಮಾದ ಮೇಕಿಂಗ್ ಚೆನ್ನಾಗಿತ್ತು, ಆದರೆ ಕಲರ್ ಗ್ರೇಡಿಂಗ್ ಸ್ವಲ್ಪ ಡಾರ್ಕ್ ಆಯ್ತೇನೋ ಅಂತ ಅನ್ನಿಸ್ತು. ಆದರೆ ಆ ಥರದ ಕತೆಗೆ ಜನ ಆ ಥರದ ಥೀಮನ್ನೇ ಇಷ್ಟಪಡ್ತಾರೆ. ಸಿನಿಮಾದಲ್ಲಿ ಕಾಮಿಡಿಗೆ ಆದ್ಯತೆ ಕೊಟ್ಟಿಲ್ಲ. ಕೆಲವೊಂದು ಸಲ ಸೀನ್ ಜಂಪ್ ಆಯ್ತೇನೋ ಅಂತ ಅನ್ನಿಸ್ತು. ಇಲ್ಲಿ ಇನ್ನೊಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕಿತ್ತು ಅಂತಲೂ ಅನ್ನಿಸ್ತು. ಕೆಲವೊಬ್ಬರು ಡೈರೆಕ್ಟರ್ಗಳ ಸ್ಟೈಲೇ ಆ ಥರ ಇರುತ್ತೆ, ಎಲ್ಲದನ್ನೂ ಹೇಳ್ತಾ ಕೂರಲ್ಲ. ಜನಗಳಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಸ್ವಲ್ಪ ವಿಷಯನ ಬಿಡ್ತಾರೆ. ಇಲ್ಲೂ ಸ್ವಲ್ಪ ಅದೇ ಆಯಿತು ಅಂತ ಅನ್ನಿಸ್ತು. ಯುದ್ಧ ತಂತ್ರಗಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕಿತ್ತು. ಶಿವಾಜಿ ಮಹಾರಾಜರಾಗಲಿ ಮರಾಠ ಸಾಮ್ರಾಜ್ಯ ಆಗಲಿ ಗೊರಿಲ್ಲಾ ಯುದ್ಧಗಳಿಗೆ ಪ್ರಸಿದ್ಧಿಯಾದವರು. 1-2 ಸೀನ್ಗಳಲ್ಲಿ ಬಿಟ್ಟರೆ ಗೊರಿಲ್ಲಾ ತಂತ್ರ ಉಪಯೋಗಿಸಿ ಯುದ್ಧ ಮಾಡೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಕೊನೆಯಲ್ಲಿ ಔರಂಗಜೇಬ್ ಒಂದು ಮಾತು ಹೇಳ್ತಾನೆ, ಸಂಭಾಜಿ ಅಂತ ಮಗ ನನಗಿದ್ದಿದ್ರೆ ಬರೀ ಹಿಂದೂಸ್ತಾನ ಮಾತ್ರ ಅಲ್ಲ, ಇಡೀ ಪ್ರಪಂಚವನ್ನೇ ಗೆಲ್ತಿದ್ದೆ ಅಂತ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ, ಆದರೆ ನಾನು ಹೇಳಿ ಸ್ಪಾಯ್ಲರ್ ಮಾಡಲ್ಲ. ಓವರಲ್ ಆಗಿ ಒಳ್ಳೆಯ ಸಿನಿಮಾ. ನೋಡಬಹುದಾ ಅಂತ ಕೇಳಿದ್ರೆ ನೋಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಹಿಂದಿಯಲ್ಲೇ ನೋಡಬೇಕಾಗುತ್ತೆ, ಯಾಕಂದರೆ ಈ ಸಿನಿಮಾನ ಬೇರೆ ಯಾವ ಭಾಷೆಗೂ ಡಬ್ ಮಾಡಿಲ್ಲ. ಸೊ ಇದು ಚಾವಾ ಸಿನಿಮಾದ ಕುರಿತಾಗಿ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.